ಸಾಂಗ್ಸು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು ನಾವು. ಫೈಟು ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ಟರ್ ಮಾಡಿಸಿದ್ದಾರೆ. ಬಟ್ ನಮ್ಗೇನಾದ್ರು ಗೊತ್ತಿಲ್ಲ ಅಂದರೆ ಹೇಳ್ಬಿಟ್ಟು ಒಂದು 4 ದಿನ ಅದನ್ನೇ ಮಾಡಿಸಿ ಅದನ್ನೇ ಮಾಡಿಸಿದ್ದಾರೆ. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ. ದುಡ್ಡು ಹಾಕೋರಿಗೆ ಅಂತೂ 1 ರೂಪಾಯಿ ಮೋಸ ಇಲ್ಲ ಅಂತ ಹೇಳ್ಬೋದು ಸರ್. ನಿಮ್ಮ ಪಾತ್ರ ಸರ್ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನೆಕ್ಸಲೆಂಟ್ ಪಾತ್ರ. ಸೊ ಒಬ್ಬ ಪೊಲೀಸ್ಗೂ ನೆಕ್ಸಲೆಂಟ್ಗೂ ಇರೋ ಏನು ಸುತ್ತಾಡ್ಕೊಂಡು ಏನು ಬರುತ್ತೋ, ಸೊ ಈಗಿನ ಟ್ರೆಂಡಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ, ಒಂದು ವಿಲೇಜಲ್ಲಿ ಒಂದು ಒಂಟಿ ಮನೆ ಇರುತ್ತೆ, ಒಂದು ಒಂಟಿ ಹೆಣ್ಣು ಇದ್ದಾಗ ಏನು ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಥರದ ಕ್ಯಾರೆಕ್ಟ್ರು ನಾನು ನೆಕ್ಸಲೈಟ್ಸ್ ಅಲ್ಲಿ ಹಾಂ ಸರ್ 16 ಮುಖ ಇದೆ. ನೆಕ್ಸಲೈಟ್ ಅಂತ ಇದನ್ನೇ ಮಾಡ್ಬೇಕಂತಲ್ಲ. ಹೌದು. ನಿಮ್ಮ ಪಾತ್ರ ಯಾವ ರೀತಿ ಹೋಗ್ತಿ ಚಿತ್ರದಲ್ಲಿ, ಉಳಿದ ಪಾತ್ರಗಳನ್ನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತೀವಿ? ಸ್ವಲ್ಪ ಒಳ್ಳೆ ಹುಡುಗ ವಿಲೇಜ್ ಅಲ್ಲಿ ಒಬ್ಬ ಇರ್ತಾನೆ, ಸ್ವಲ್ಪ ಎಲ್ಲೋ ಇಂದ ಬಂದ ನೆಕ್ಸಲೆಂಟ್ ಅವ್ನು ಹೆಂಗ್ ಹಾಳು ಮಾಡ್ತಾರೆ ಅಂತ ಹೇಳೋದು ಇದು ಬರುತ್ತೆ ಸರ್. ಈ ತರ ಬರುತ್ತೆ ಕಾನ್ಸೆಪ್ಟ್ ಬರುತ್ತೆ. ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತೆ? ಸೊ ನನ್ನ ಪಾತ್ರ ಅಂತ ಬಂದಾಗ ಸರ್ ಮಾಮೂಲಿ ಒಬ್ಬ ವಿಲೇಜ್ ಅಲ್ಲಿ ಇರ್ತಾನೆ, ವಿಲೇಜ್ ಇಂದ ಹಂಗೆ ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಿಂದ ಏನ್ ಮಾಡ್ತಾನೆ, 1 ರೂಪಾಯಿ ಇಲ್ಲದೆ ಬೆಂಗಳೂರಿಗೆ ಬಂದು ಅದನ್ನ ಹೆಂಗ್ ನಡ್ಕೊಂಡು ಹೋಗ್ತಾನೆ ಅದ್ಮೇಲೆ ಇರುತ್ತೆ. ಹಾಂ ಸರ್, ಇದು ಮೊದಲನೇ ಸಿನಿಮಾ. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡಬೇಕು ಅನ್ಸಿದ್ಯಾಕೆ? ಏನು ಸರ್ ಸಿನಿಮಾ ಮಾಡ್ಬೇಕಂತ ನನಗೇನು ಆಸಕ್ತಿ ಇರಲಿಲ್ಲ. ಇವರು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇಲ್ಲ ಸರ್ ಹಿಂಗಿದೆ ಪಿಕ್ಚರ್ ಕತೆ ಚೆನ್ನಾಗಿದೆ, ಫಸ್ಟ್ ಆಕ್ಚುಲಿ ಇವರೇ ಪ್ರೊಡ್ಯೂಸರ್ ಆಗಿರೋದಕ್ಕೆ. ಆಮೇಲೆ ಸರ್ ನನ್ನ ಕೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಮಾಡಿ ಸರ್ ಅಂದರು. ನಾನು ಯೋಚನೆ ಮಾಡಿದೆ, 1 ವಾರ ಬಿಟ್ಟು ಬಾಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಮತ್ತು ಅವ್ರು ಬಿಡಲೇ ಇಲ್ಲ ನನಗೆ. ದಿನ ಫೋನ್ ಮಾಡೋದು, ದಿನ ಆಫೀಸ್ ಮಾಡಿದ್ರು. ಸರಿ ಆಯ್ತಪ್ಪ, ಈಗ ಎಷ್ಟು ಏನು ಅಂತ ಕೇಳಿದಾಗ ಸರಿ ಇಷ್ಟ ಆಗುತ್ತೆ ಅಂದರು. ಆಯಿತು, ಕತೆ ಹೇಳಿದಾಗ ಚೆನ್ನಾಗಿತ್ತು. ಆಯ್ತಪ್ಪ ನಾನು ಕೈ ಜೋಡಿಸ್ತೀನಿ, ಎಲ್ಲ ಸೇರಿಕೊಂಡು ಟೀಮ್ ಸೇರ್ಕೊಂಡು ಮಾಡೋಣ ಅಂತಂದು ಮಾಡಿದ್ದೀವಿ ಸರ್. ಹೌದು ಸರ್, ನಾನೇ ಮಾಡಿದ್ದೆ ಸರ್. ಸರ್ ನಾವು ಮಾಡಿದ್ದು ನಮಗೆ ಚೆನ್ನಾಗಿ ಅನಿಸ್ತದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಸರ್. ನಾನು ಪಾತ್ರ ಮಾಡಿದ್ದು ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಬೇರೆ ಇಲ್ಲ ಸರ್, ನನಗೆ ಪಾತ್ರ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬೇಕಂದ್ರು. ಸಾರ್ ಇದ್ರಲ್ಲ ಅವರೇ ಮಾಡ್ಬೋದು, ಚೆನ್ನಾಗಿ ಫಿಟ್ ಆಗಿದ್ದಾರೆ, ಅದನ್ನೇ ಮಾಡ್ಬೋದು ಅಂದರು. ಸರಿ ನನಗೆ ಕೊಟ್ಟರು. ಫಸ್ಟ್ ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಒಂಥರ ಭಯ ಆಗೋದು. 1 ಸೀನ್ 2 ಸೀನ್ ಆದ್ಮೇಲೆ ಮತ್ತೆ ರೂಢಿ ಆಗ್ಬಿಡ್ತು. ಏನೋ ನನ್ಗೆ ಗೊತ್ತಾಯ್ತು ಸರ್, ನನಗೆ ಗೊತ್ತಾದಷ್ಟು. ಏನು ಸರ್ ಮೆಸೇಜ್? ಅದು ಅವ್ರು ಹೇಳಿದ್ರಲ್ಲ, ನೀವೇ ಮೆಸೇಜ್ ಕೊಟ್ಬಿಟ್ರಿ, ಮತ್ತೆ ನಾವೇನು ಕೊಡೋದು ಸರ್? ಈಟಂದ್ರೆ ಭಯ ಬೀಳೋರು. ಪ್ರಾಕ್ಟೀಸ್ ಕೊಡ್ತಾ ಹಂಗೆ ಪಿಕಪ್ ಆಗ್ತಾ ಇದ್ರು. ಕ್ಯಾಮರಾ ಹೋಗ್ಲೆ 1 ಶಾಟ್ 1 ಮೂರು ಮಾಡ್ತಾನೆ ಇದ್ದಿಲ್ಲ, ಏನ್ ಬೇಕಾದ್ರೆ ರೆಡಿ ಆಗಿದ್ರು. ಆದ್ರೆ ಕಿಲ್ಲರ್ ತರ ಮಾಡಿದ್ರು ಸರ್ ಚೆನ್ನಾಗಿ. ನನ್ಗೆ ಗೊತ್ತಿರೋ ತರ ಹೀರೋ ಹೊಸಬ ಇವತ್ತು ಬಂದು ಆ ತರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದ್ದಾರೆ, ಕೆಲವು ಜನ ಫಾಸ್ಟ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಇವರು, ದರ್ಶನ್ ಇವರೆಲ್ಲ ಆಕ್ಷನ್ ಹೀರೋಗಳು. ಅವರು ಈ ತರ ಕಷ್ಟ ಬಿದ್ದು ಬಂದಿರೋದು. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರೋವಾಗ ಏನು ಗೊತ್ತಿಲ್ಲ, ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ, ಯಥ ಇಲ್ಲ, ಏನು ಇಲ್ಲ. ಇವತ್ತು ಬಂದು ನಿಂತು ಆ ತರ ಫೈಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಖುಷಿ ಆಗ್ತದೆ ಸರ್. ಸರ್ ನಾನು ಜಾಸ್ತಿ ಪಿಕ್ಚರ್ ಮಾಡಿದ್ದೀನಿ. ಆಕ್ಚುಲಿ ಫೈಟರ್ ಆಗಿ ಒಂದು 50-70 ಪಿಕ್ಚರ್ ಮಾಡಿದ್ದೀನಿ. ಮಾಸ್ಟರ್ ಆಗಿ ಒಂದು 56 ಪಿಕ್ಚರ್ ಮಾಡಿದ್ದೀನಿ. ಹೌದು ಸರ್, ಹೌದು ಸರ್. ಸರ್ ಅದು ಏನ್ ಸೀಕ್ವೆನ್ಸ್ ಅಂದ್ರೆ, ಒಂದು ಇದರಲ್ಲಿ ಫೈಟ್ ನಡೀತದೆ. ಅದ್ರಲ್ಲಿ ಇವ್ರು ಡ್ರೆಸ್ ತರ ಇವರು ಫುಲ್ ಗ್ಯಾಂಗ್ ಅಲ್ಲಿ ಇರ್ತಾರೆ. ಆ ಗ್ಯಾಂಗ್ ಅಲ್ಲಿ ಫೈಟ್ ಮಾಡ್ತಾ ಇರುವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿರ್ತಾರೆ. ಆಗ ಒಂದು ಸೀಕ್ವೆನ್ಸ್ ಸರ್, ಒಂದು ಟ್ಯೂಬ್ ಲೈಟ್, ಒರಿಜಿನಲ್ ಡಮ್ಮಿ, ಏನು ಆಕ್ಚುಲಿ ಯಾವ್ದು ರೋಪು ಗೀಪು ಏನು ಮಾಡಿಲ್ಲ. ಬೆಡ್ಡು ಗಿಡ್ಡು ಅದು ಆಳ್ಮುಳು ಅಂತ ರಿಯಲ್ ಮಾಡಿದ್ರು. ಒರಿಜಿನಲ್ ಸರ್, ಅಲ್ಲ ಒರಿಜಿನಲ್ ಇದ್ರು ರಿಯಲ್ ಆಗಿ ಮಾಡಿದ್ರು. ಅವಾಗ ಇನ್ಸ್ಪೆಕ್ಟರ್ ಬಂದ್ರು. ಇನ್ಸ್ಪೆಕ್ಟರ್ ಒಂಥರ ಆಕ್ಷನ್ ಇರೋ ತರ ಮಾಡಿದ್ರು. ಅವರು ನಮಗ್ ಖುಷಿ ಆಯ್ತು ಸರ್. ಒಬ್ರು ಏನು ಗೊತ್ತಿಲ್ಲ, ಇಂಡಸ್ಟ್ರಿಗೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದು ಮಾಡ್ತಾ ಇದಾರೆ ಅಂದ್ರೆ ನಮ್ಗೇನು ಗೊತ್ತಿಲ್ಲ. ಹಾಗೆ ರಿಯಲ್ ಆಗಿ ಮಾಡಿದ್ರು, ನಮ್ಗೆ ಖುಷಿ ಆಯ್ತು ಸರ್. ಸರ್ ಆಕ್ಚುಲಿ ಫೈಟ್ ಬಂದಿದ್ದು 3 ಫೈಟ್ ಐತೆ. ಸಣ್ಣ ಫೈಟ್, ಸ್ಟೆಗ್ಲಿಂಗ್ ಎಲ್ಲ 1-2-3 ಐತೆ ಸರ್.
ಫೈಟ್ಸ್ ಎಲ್ಲೆಲ್ಲಿ ಮಾಡಿದ್ರು? ಸರ್ ಫೈಟ್ಸ್ ಬಂದು ನಮ್ಮ ಬೆಂಗಳೂರಲ್ಲೇ ಮಾಡಿದ್ದು, ಮಾಗಡಿ ರೋಡ್ ಒಂದು, ಆಮೇಲೆ ತುಮಕೂರು ರೋಡಲ್ಲಿ ದೊಡ್ಡಬಳ ಇದ್ರ ಒಂದು ಐತೆ, ಅಲ್ಲಿ ಎಷ್ಟು ದೊಡ್ಡ ಬಂಗ್ಲಾ ಐತೆ ಅಲ್ಲಿ ಮಾಡಿದ್ದು ಸರ್. ಈ ಸಣ್ಣ ಪುಟ್ಟ ಗಲ್ಲಿಯಲ್ಲಿ ಅದಿದು ಸೀಕ್ವೆನ್ಸ್ ಅಲ್ಲಿ ಮಾಡಿದ್ದು ಸರ್. ಜೈಲ್ ಫೈಟು? ಜೈಲ್ ಫೈಟ್ ಬಂದು ವೈಟ್ ಫೀಲ್ಡ್ ಹತ್ರ ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ತಗೊಂಡಿದ್ದು ಜಾಸ್ತಿ 3-4 ದಿವಸ ಫೈಟ್ಗಳು ತಗೊಂಡಿಲ್ಲ. ಆಕ್ಚುಲಿ 2 ದಿವಸ ಒಂದೊಂದು ದಿವಸ ಅದ ನೋಡಿ ಮಾಡಿದ್ದೀವಿ ಸರ್ ನಾವು.